ಆಕಾಂಕ್ಷಿ ಯಾಕಿಲ್ರಿ? ಯಾವ ಆಕಾಂಕ್ಷಿ ಇರೋದಿಲ್ಲ. ಏನು ಕೂಸ ನಾನು ಇಡೀ ರಾಜ್ಯದಲ್ಲೇ ಸೀನಿಯಾರಿಟಿ ಅಂತ ಲೆಕ್ಕ ತೊಗೊಂಡ್ರೆ ನಾನು 10-11 ಬರ್ತೀನಿ. ಮತ್ತು ನಾ ಯಾಕೆ ಕ್ಲೇಮ್ ಮಾಡೋದಿಲ್ಲ? ನಾನೇ ಕ್ಲೇಮ್ ಮಾಡಬಾರ್ದು? ನನ್ನ ಸಂಬಂಧ ಮಂತ್ರಿ ಅಲ್ಲ. ಮಂತ್ರಿ ಆದರೆ ಹೆಚ್ಚು ಅಭಿವೃದ್ಧಿ ಆಗ್ತೈತಿ, ಜನಕ್ಕೆ ಹೆಚ್ಚು ಕೆಲಸ ಮಾಡೋಕ್ಕೆ ಅನುಕೂಲ ಆಗ್ತೈತೆ ಅನ್ನೋದಕ್ಕೆ. ನನಗೇನು ಮಂತ್ರಿಗಿರಿಯನ್ನು ಹೊಸದಾಗಿ ನೋಡುವಂಥ ಪ್ರಶ್ನೆ ಬರೋದಿಲ್ಲ. ಆದರೆ ಜನಕ್ಕೆ ಹೆಚ್ಚು ಅಭಿವೃದ್ಧಿ ಮಾಡಲಿಕ್ಕೆ ಕ್ಯಾಬಿನೆಟ್ನಾಗ ಇರ್ತೀವಿ, ಡಿಸಿಷನ್ ಮೇಕರ್ಸ್ ಆಗ್ತೀವಿ. ಸರ್ಕಾರದ ಭಾಗ ಏನದು ಅದರಲ್ಲಿ ನಾವು ಪಾಲ್ಗೊಂಡು ಕೆಲಸವನ್ನು ಮಾಡಲಿಕ್ಕೆ ಹೆಚ್ಚು ಅನುಕೂಲ ಆಗ್ತೈತಿ. ನಾನು ಯಾಕೆ ಅದನ್ನು ಅಲ್ಲುಗಳೇ ಪ್ರಶ್ನೆನೇ ಇಲ್ಲ. ಎಲ್ಲರಿಗಿಂತ ಸೀನಿಯರ್ ನಾನು. 10-11 ಬರ್ತೀನಿ ನಾನು ಸೀನಿಯಾರಿಟಿ ಲಿಸ್ಟು. ಸೀನಿಯಾರಿಟಿ ನೋಡಬೇಕು, ಪಕ್ಷಕ್ಕೆ ನಿಷ್ಠೆ ಯಾರ್ದಿದೆ ನೋಡಬೇಕು, ಅವರ ಚಾರಿತ್ರ್ಯ ನೋಡಬೇಕು, ಹಿನ್ನೆಲೆ ಏನಿದೆ ನೋಡಬೇಕು, ಎಲ್ಲಿಂದ ಬಂದರು ಎಲ್ಲಿ ಹೋದರು ಏನಾದರು ಅಂತ ನೋಡಬೇಕು, ಪಕ್ಷಾಂತರ ಎಂದಾರ ಮಾಡ್ಯಾರ ಇವರು ಅಂತ ನೋಡಬೇಕು, ಜನಕ್ಕೆ ಮೋಸ ಮಾಡ್ಯಾರನ್ನು ನೋಡಬೇಕು. ಮತ್ತು ಅದು ಯಾವುದೂ ಅದರ ಬಗ್ಗೆ ತಪ್ಪು ಕಾಣದೇ ಇರತಕ್ಕಂಥ ಪರಿಸ್ಥಿತಿ ಇದ್ದಾಗ ಖಂಡಿತವಾಗಿ ನಾವು ನನಗಂತಲ್ಲ ಅಂಥವ್ರನ್ನ ಆಯ್ಕೆ ಮಾಡ್ತಕ್ಕಂಥದ್ದು ಪಕ್ಷಕ್ಕೆ ಒಂದು ಶಕ್ತಿ ಮತ್ತು ಅದೊಂದು ಮೆರಗು.